ಹಾಯ್ ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 13ಗೆ ಸ್ವಾಗತ. ಇವತ್ತು ಡೇಟ್ ಬಂದು 19 ಜುಲೈ, ಟೈಮ್ ಬಂದು 4 o'clock ಆಗಿದೆ. ಇಲ್ಲಿವರೆಗೂ ಇರೋ ನ್ಯೂಸ್ ಆದರೆ ಇದು ನೆನೆ GT ಮಾಲಲ್ಲಿ ಒಬ್ಬರು ಫಾರ್ಮರು ಪಂಚೆ ಉಟ್ಕೊಂಡು ಹೋಗಿದ್ದಕ್ಕೆ GT ಮಾಲ್ ಒಳಗಡೆ ಎಂಟ್ರಿ ಕೊಟ್ಟಿಲ್ಲ ಅನ್ನೋ ನ್ಯೂಸ್ ನಿಮ್ಗೆಲ್ರಿಗೂ ಗೊತ್ತಾ ಇದೆ. ಸೊ ಅದಕ್ಕೋಸ್ಕರ ಇವಾಗ 1 ವಾರ GT ಮಾಲ್ನ ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ಅಂತ ಗೌರ್ಮೆಂಟ್ ಅನೌನ್ಸ್ ಆದರೆ ಮಾಡಿದೆ. ಸೊ ಈ ಆರ್ಡ್ರನ್ನ ಪಾಸ್ ಮಾಡಿದ ತಕ್ಷಣ ಅವರು ಸಹ ಇದಕ್ಕೆ ಒಪ್ಕೊಂಡು ಅವರು 1 ವಾರ ಮಾಲ್ನ ಕ್ಲೋಸ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಈ ಥರ ಮಾಡೋದು ತಪ್ಪು, ಸೊ ಏನೋ ನಡೆದೋಗಿದೆ, ಬಟ್ 100% ಈ ರೀತಿ ವರ್ತನೆ ಮಾಡಿರೋದಂತೂ 100% ತಪ್ಪು ಅಂತಲೇ ಹೇಳ್ಬೋದು. ಸೊ ಫಾರ್ಮರ್ಗೆ 100% ನ್ಯಾಯ ಸಿಕ್ಕಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದು ಮತ್ತೆ ಬೆಂಗಳೂರಿದೆ. ನೆನ್ನೆ ಕರ್ನಾಟಕ ಗೌರ್ಮೆಂಟ್ ಅವರು ಕನ್ನಡಿಗರಿಗೆ 100% ಮೀಸಲಾತಿ ಇಡಬೇಕು ಅಂತ ಒಂದು ಪ್ರಪೋಸಲ್ನ ಹತ್ರ ತೊಗೊಂಬಂದಿದ್ರು. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮುಂಚೆನೇ ತುಂಬ ಕಾರ್ಪೊರೇಟ್ ಕಂಪ್ನೀಸ್ಗಳಾದರೆ ಎಗ್ರೆಗ್ರಿ ಬೀಳ್ತಾ ಇದ್ದಾವೆ. ಸೊ ಅದೇನಕ್ಕೆ ಎಗ್ರೆಗ್ರಿ ಬೀಳ್ತಾ ಇದ್ದಾವೆ ಅಂತ ನನಗಂತೂ ಗೊತ್ತಿಲ್ಲ. ಇದರಲ್ಲಿ ಫೋನ್ಪೇಯ CEO ಬಂದುಬಿಟ್ಟು ಒಂದು ಮಾತು ಜಾರಿ ಆಡಿದ್ದಾರೆ. ಅದಕ್ಕೋಸ್ಕರ ಎಂಟೈರ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಫೋನ್ಪೇನ ಯೂಸ್ ಮಾಡೋದೇ ಬೇಡ ಅಂತ 1 by 1 ಆ್ಯಪ್ ಆದರೆ ಅನ್ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. ಬಟ್ ಆ್ಯಪ್ ಅನ್ಇನ್ಸ್ಟಾಲ್ ಮಾಡಿದ್ರೆ ಏನೂ ಆಗೋದಿಲ್ಲ ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ನೀವು ಪ್ಲೇಸ್ಟೋರ್ಗೆ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ ಅಲ್ಲಿ ರಿವ್ಯೂ ಹಾಕಬೇಕು. ಆ ರಿವ್ಯೂ ಮತ್ತು ಅನ್ಇನ್ಸ್ಟಾಲ್ ಮಾಡಿರೋ ಸ್ಕ್ರೀನ್ಶಾಟು ಎರಡನ್ನೂ ಸೇರಿಸಿ ಟ್ಯಾಗ್ ಮಾಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಟ್ವಿಟರಲ್ಲಿ ಪೋಸ್ಟ್ ಮಾಡಿದ್ರೇ ಅದಕ್ಕೊಂದು ವ್ಯಾಲ್ಯೂ ಸಿಗೋದು ಅಂತ ನನ್ನ ಒಪಿನಿಯನ್ನು. ನನಗೆ ತುಂಬ ಜನ ಇನ್ಫ್ಲೂಯೆನ್ಸರ್ಸು ಓಪನಾಗಿ ಹೇಳ್ತಾಯಿದ್ದಾರೆ, ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ನಾನು ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾಯಿದ್ದೀನಿ ಅಂತಂದರೆ ಅನ್ಇನ್ಸ್ಟಾಲ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಆದರೆ ಕಂಪ್ನಿಗೆ ಇಂಪ್ಯಾಕ್ಟ್ ಸಹ ಆಗೋದಿಲ್ಲ. ರೇಟಿಂಗ್ಸ್ ಕೆಳಗಡೆ ಇಳಿಸಿದ್ರೇ ಅವರಿಗೆ ಬುದ್ಧಿ ಬರೋದು ಅಂತ ನನ್ನ ಪರ್ಸ್ನಲ್ ಒಪಿನಿಯನು. ಸೊ ಇದಕ್ಕೋಸ್ಕರ ನಾನು ಯಾರಿಗೂ ಇದೇ ಮಾಡಿ ಅದೇ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಅವರು ಮಾತಾಡಿದ್ದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನ್ಯೂಸ್ ಬಂದುಬಿಟ್ಟು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಎಕ್ಸ್ಟೆಂಡ್ ಮಾಡಬೇಕು. ಇದನ್ನು 2ನೇ ಏರ್ಪೋರ್ಟು ನಮ್ಮ ಬೆಂಗಳೂರಿಗೆ ಬೇಕು, ಇದರ ಅವಶ್ಯಕತೆ ಇದೆ ಅಂದ್ಬಿಟ್ಟು ಲಾಸ್ಟ್ 6 to 8 ಮಂತ್ಸಿಂದ ಈ ವಿಚಾರ ಕೇಳ್ಕೊಂಡೇ ಬರ್ತಾ ಇದ್ದೀನಿ. ನಾನು ಎಲ್ಲಿ ಜಾಗ ಫಿಕ್ಸ್ ಮಾಡ್ತಾರೆ ಅಂತ ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ. ನನ್ನ ಪ್ರಕಾರ, ನಾನು ಇಷ್ಟು ದಿನ ಕೇಳಿದ ನ್ಯೂಸ್ಗಳ ಪ್ರಕಾರ ನನಗೆ ನೆಲಮಂಗಲ ಹತ್ರ ಆಗಿರ್ಬೋದು, ಡಾಬಸ್ಪೇಟೆ ಹತ್ರ ಆಗಿರ್ಬೋದು, ಅಥವಾ ತುಮಕೂರು ಹತ್ರ ಜಾಗ ನೋಡ್ತಾ ಇದ್ದಾರೆ ಅಂತ ನ್ಯೂಸ್ ಆದರೆ ಬರ್ತಿತ್ತು. ಸೊ ಇವಾಗ ಫೈನಲ್ ಆಗಿ ಮೈಸೂರಿಂದ ಕನಕಪುರ ರೋಡಲ್ಲಿ ಇಲ್ಲಿ ಒಂದು ಜಾಗ ನೋಡಿದ್ದಾರೆ ಅಂತ ಲೀಕ್ಸ್ ಆದರೆ ಬರ್ತಾ ಇದೆ. ಸೊ ಇದ್ರದ್ದು ಸ್ವಲ್ಪ ಇಮೇಜಸ್ ಲೀಕ್ ಆಗಿದೆ. ನಾನು ನಿಮಗೆ ಮಾರ್ಕ್ ಮಾಡಿ ಇಲ್ಲೊಂದು ಇಮೇಜಸ್ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ಟರ್ಮಿನಲ್ಸ್ನು ಮಾರ್ಕ್ ಮಾಡಲಾಗಿದೆ. ಸೊ ಈ ಜಾಗದಲ್ಲಿ ಏರ್ಪೋರ್ಟ್ ಬರ್ಬೋದು ಅಂತ ಒಂದು ರೂಮರ್ ಆದರೆ ಬರ್ತಾಯಿದೆ. ಇದೊಂದು ಲೀಕ್ ಇಮೇಜ್. ಇದು ಮೇ ಬಿ ಇದೇ ಫೈನಲ್ ಆದರೂ ಆಗೋ ಚಾನ್ಸಸ್ ಇದೆ. ಬೆಂಗಳೂರಿಗೆ ಸೆಕೆಂಡ್ ಏರ್ಪೋರ್ಟ್ನ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರೋದ್ರಿಂದ ಡೊಮೆಸ್ಟಿಕ್ ಫ್ಲೈಟ್ಸ್ಗಳಿಗೆ ತೊಂದರೆ ಆಗ್ತಾ ಇದೆ. ಅಷ್ಟು ದೊಡ್ಡ ಏರ್ಪೋರ್ಟ್ ಇರೋದು ಡೊಮೆಸ್ಟಿಕ್ ಫ್ಲೈಟ್ಸ್ನು ಹ್ಯಾಂಡಲ್ ಮಾಡೋದಕ್ಕೆ ಮತ್ತು ಕಾರ್ಗೋ ಫ್ಲೈಟ್ಸು ಹಾಗೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಏರ್ಪೋರ್ಟ್ ಬೇಕೇ ಬೇಕಾಗಿದೆ. ಇದೇ ಕೆಲಸವಾಗಿ ಹೊಸೂರಲ್ಲೂ, ತಮಿಳುನಾಡಿನ ಹೊಸೂರು, ನಮ್ಮ ಕರ್ನಾಟಕಕ್ಕೆ ತುಂಬ ಹತ್ರ ಬಾರ್ಡ್ರಲ್ಲಿರುವಂಥ ಹೊಸೂರಲ್ಲೂ ಏರ್ಪೋರ್ಟ್ನ ಮಾಡಬೇಕು ಅಂತ ಅಲ್ಲೂ ಏರ್ಪೋರ್ಟ್ನ ಕೆಲಸಗಳಾದರೆ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ನ್ಯೂಸ್ ಬಂದು ಹಾನರ್ ಕಡೆಯಿಂದ. ಹಾನರ್ ಮ್ಯಾಜಿಕ್ 6 Pro ಅನ್ನೋ ಫೋನು ಆಲ್ಮೋಸ್ಟ್ 6 to 7 months ಆಗಿದೆ ಚೈನಾದಲ್ಲಿ ಲಾಂಚ್ ಮಾಡಿ. ಈ ಫೋನು ಇಂಡಿಯಾಗೆ ತೊಗೊಂಬರ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ದಾರೆ. ಸೊ ಇದುವರೆಗೂ ಬಂದಿದ್ದಿಲ್ಲ. ಮೇ ಬಿ ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಈ ಫೋನು ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗ್ಬೋದು. ಈ ಫೋನ್ನ ಡಿಸೈನು, ಲುಕ್ ವೈಸ್ ನೋಡ್ಕೊಳ್ಳೋದಾದರೆ ಸ್ವಲ್ಪ ಒಂಥರ ಅಗ್ರೆಸಿವ್ ಆಗಿದೆ. ಅಗ್ರೆಸಿವ್ ಅಲ್ಲ, ಒಂಥರ ವಿಚಿತ್ರವಾಗಿದೆ. ಇದು ನೋಡ್ಬೋದು, ಒಂಥರ ಸ್ಮೈಲಿ ಫೇಸ್ ಥರನೂ ಇದೆ, ಒಂಥರ ಡೀಮನ್ಸ್ ಐ ಬರುತ್ತಲ್ಲ ಆ ಥರನೂ ಕಾಣಿಸ್ತಾ ಇದೆ. ಇದು ಒಂದು ಸೈಡಿಂದ ನೋಡೋದಕ್ಕೆ ಲುಕ್ ಆಗೂ ಇದೆ, ಇನ್ನೊಂದು ಸೈಡಿಂದ ನೋಡೋದಕ್ಕೆ ಒಂಥರ ವಿಚಿತ್ರವಾಗೂ ಇದೆ. ಇದು iPhone 16 ಕ್ಯಾಮ್ರಾ ಸ್ಪೆಸಿಫಿಕೇಷನ್ಸ್ ಆದರೆ ಬಂದಿದೆ. ಇದರಲ್ಲಿ ನಾವು ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಏನೂ ಇಲ್ಲ. ಆ್ಯಪಲ್ ಯೂಸರ್ಸ್ಗೆ ಎಲ್ಲ ಅಭ್ಯಾಸ ಮಾಡಿ ಇಕ್ಬಿಟ್ಟಿದ್ದಾರೆ. ಇವಾಗ ಮ್ಯಾಕ್ಸಿಮಮ್ 48 ಮೆಗಾಪಿಕ್ಸಲ್ನ ಮೈನ್ ಕ್ಯಾಮ್ರಾ ಕೊಡ್ತಾರೆ ಮತ್ತು ಯೂಶ್ವಲ್ ಆಗಿ 12 ಮೆಗಾಪಿಕ್ಸಲ್ನ ಕ್ಯಾಮ್ರಾ ಕೊಡ್ತಾರೆ. ಈ 12 ಮೆಗಾಪಿಕ್ಸಲ್ ಕ್ಯಾಮ್ರಾ ಮ್ಯಾಕ್ರೋ ಮತ್ತು ಟೆಲಿಫೋಟೋ ಎರಡೂ ವರ್ಕ್ ಆಗೋ ಥರ ಒಂದು ಸ್ಪೆಷಲ್ ಫೀಚರ್ ಆ್ಯಡ್ ಮಾಡಿ ವಿ ಡಿಸೈನ್ ಆಲ್ ನ್ಯೂ ಐಫೋನ್ ಅಂತ ಒಂದು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಮಾಡೋದಿಲ್ಲ. 16 ಸೀರೀಸಲ್ಲಿ ಮೇ ಬಿ ಪ್ರೋ ಮಾಡಲ್ಸ್ ನೋಡ್ಬೇಕು, ಇನ್ನೂ ಅದೇನೇನು ಗತಿ ಮಾಡ್ತಾರೋ ಗೊತ್ತಿಲ್ಲ. ನನಗಂತೂ ಈ ಸರಿ 16 Pro ಮ್ಯಾಕ್ಸಲ್ಲಿ ಏನಾದರೂ ಮಾಡ್ಕೊಂಡು ಸಾಯಲಿ, 16 Pro ಮಾಡಲಲ್ಲಿ ಮಾತ್ರ 5x ಆಪ್ಟಿಕಲ್ ಝೂಮ್ ಕೊಟ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನು. 3x ಕೊಟ್ಬಿಟ್ಟು ಇಷ್ಟೇ ನೀವು ಪ್ರೋ ಮ್ಯಾಕ್ಸ್ಗೆ ಹೋದ್ರೇ 5x ಬರೋದು ಅಂದರೆ ನನಗಂತೂ ಫುಲ್ಲು ತಲೆ ಕೆಟ್ಟೋಗ್ಬಿಡುತ್ತೆ. ನಾನು ತೊಗೊಳ್ಳೋ ಪ್ಲ್ಯಾನಲ್ಲಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ ಕಡೆಯಿಂದ. ನೆನ್ನೆ ನಾವು ಫೋಟೋಸ್ ಲೀಕ್ ಆಗಿದೆ ಅಂತ ಹೇಳಿದ್ವಲ್ಲ, ನಾವು ಫೋಟೋಸ್ ಲೀಕ್ ಆಗಿದ್ದು ನಾನು ಶೂಟ್ ಮಾಡ್ತಿದ್ದೆ, ಇನ್ನೂ ಎಡಿಟ್ ಆಗಿರಲಿಲ್ಲ. ಸೊ ಆ ಟೈಮಲ್ಲೇ
ಅವರು ರಾತ್ರಿನೇ ಈ ಫೋನ್ಸ್ನ ಲೀಕ್ಸ್ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಅವರು ಮೇನ್ ಡಿಸೈನ್ ಆದರೆ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಅವ್ರ ಫೋಟೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ನೆನೆ ಏನೇನು ಮಾಡಲ್ಸ್ ಹೇಳ್ತೆ ಆ ಮಾಡಲ್ಸ್ನ ಕ್ಯಾಮ್ರಾ ಸೆಟಪ್ ಈ ರೀತಿ ಇರುವಂಥದ್ದು ಅಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 9 Pro ಫೋಲ್ಡ್ದು ಕ್ಯಾಮ್ರಾ ಡಿಸೈನ್ ಆದರೆ ಇವರು ಫೋಟೋಸ್ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಈ ಫೋನು ಮೇ ಬಿ ನಮಗೆ August 14 ನೋಡೋದಕ್ಕೆ ಸಿಗ್ಬೋದು. ರೀಸೆಂಟಾಗಿ ಐಕೋ ಅವರು ಐಕೋ Z9 ಲೈಟ್ 5G ಆದರೆ ರಿಲೀಸ್ ಮಾಡಿದ್ರು. ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಈ ಫೋನ್ಗೆ. ಇವಾಗ ಇವರು ಐಕೋ Z9 ಟರ್ಬೋ ಪ್ಲಸ್ನಾದರೆ ರಿಲೀಸ್ ಮಾಡೋ ಪ್ಲಾನಲ್ಲಿದ್ದಾರೆ. ನೋಡಬೇಕು ಇದು ಯಾವಾಗ ಬರುತ್ತೆ ಅಂತ. ಇದರ ಸ್ಪೆಸಿಫಿಕೇಶನ್ ಎಲ್ಲ ನಿಮಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇನ್ಸ್ಟಾಗ್ರಾಮ್ ID ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲೂ ನಮ್ಮ ಇನ್ಸ್ಟಾಗ್ರಾಮ್ IDಗೆ ಲಿಂಕ್ ಆದರೆ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಟೈಮ್ ಟು ಟೈಮ್ ನೀವೇನಾದರೂ ಪ್ರತಿಯೊಂದು ಫೋನ ಸ್ಪೆಸಿಫಿಕೇಶನ್ ನೋಡಬೇಕು ಅಂದರೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಇಲ್ಲಿಂದ ಆದರೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದು ವಿಂಡೋಸ್ ಕಡೆಯಿಂದ. ವಿಂಡೋಸ್ PCಗಳು ಸುಮ್ಮನೆ ಕ್ರ್ಯಾಶ್ ಆಗ್ತಾ ಇದಾವಂತೆ. ಏನಕ್ಕೆ ಅಂತ ರೀಸನ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಒಂದು ಅಂದಾಜ್ ಮೇಲೆ ಇವರೊಂದು ರೀಸನ್ ಕೊಡ್ತಾ ಇದ್ದಾರೆ. ಏರ್ಪೋರ್ಟ್ಸಲ್ಲಿ ಜಾಸ್ತಿ ಲ್ಯಾಪ್ಟಾಪ್ಸ್ನ ಯೂಸ್ ಮಾಡೋದ್ರಿಂದ, ಸೊ ಲ್ಯಾಪ್ಟಾಪ್ಸು ಏರ್ಪೋರ್ಟಲ್ಲಿ ವಿಂಡೋಸ್ ಲ್ಯಾಪ್ಟಾಪ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಅರ್ಧ OS ಇಂದ ಯೂಸ್ ಆಗ್ತಿರುತ್ತೆ, ಅರ್ಧ ಕ್ಲೌಡಿಂದ ಯೂಸ್ ಆಗ್ತಿರುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ಹೆವಿ ಲೋಡ್ ಆಗಿ ಕ್ರ್ಯಾಶ್ ಆಗಿರೋ ಚಾನ್ಸಸ್ ಇರ್ಬೋದು ಅಂತ ಒಂದು ರಿಪೋರ್ಟ್ಸ್ ಆದರೆ ಬರ್ತಾ ಇದೆ. ವಿಂಡೋಸ್ PCಗಳು ಲ್ಯಾಪ್ಟಾಪ್ಗಳು ಕ್ರ್ಯಾಶ್ ಆಗೋದು ಇದೇನು ಹೊಸದಲ್ಲ. ಅವರೇ ಪ್ರತಿ 6 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ರಿಪೋರ್ಟ್ ಬಿಡ್ತಾ ಇರ್ತಾರೆ. ಒಂದೊಂದು ರಿಪೋರ್ಟಲ್ಲೂ ಶಾಕಿಂಗ್ ಥರ ನಮ್ಮ ಇದರಲ್ಲಿ 7,000 ವೀಕ್ ಪಾಯಿಂಟ್ಸ್ ಇದೆ, 8,000 ವೀಕ್ ಪಾಯಿಂಟ್ಸ್ ಇದೆ, 700 ಬಗ್ಸ್ ಇದೆ, 800 ಬಗ್ಸ್ ಇದೆ, ಈ ಥರ ಹೇಳ್ತಾನೆ ಬರ್ತಾ ಇದ್ದಾರೆ. ಸೊ ವಿಂಡೋಸ್ PC ಅಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಅಲ್ಲ. ನಿಮ್ಮ ಇಂಪಾರ್ಟೆಂಟ್ ಡೇಟಾ ಅದನ್ನೆಲ್ಲ ಅಲ್ಲಿ ಇಡೋದು ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಟೆಕ್ ನ್ಯೂಸು. ನಾಳೆ ನಾಡಿದ್ದು 2021 ನಮಗೆ ಅಮೆಝಾನಲ್ಲಿ ಸೇಲ್ ಆದರೆ ನಡೀತಾ ಇದೆ, ಪ್ರೈಮ್ ಸೇಲು. ಇದರಲ್ಲಿ ಹೆವಿ ಡಿಸ್ಕೌಂಟ್ಸೊಂದಿಗೆ ಸುಮಾರು ಪ್ರಾಡಕ್ಟ್ಸ್ ಆದರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಮೇನ್ ಪ್ರಾಡಕ್ಟ್ಸು ನಾನು ನಿಮಗೆ ತಿಳಿಸ್ಬಿಡ್ತೀನಿ. ಈ ಸೇಲಲ್ಲಿ ICICI ಬ್ಯಾಂಕ್ ಮತ್ತು SBI ಕಾರ್ಡ್ಗಳ ಮೇಲೆ 10% ಡಿಸ್ಕೌಂಟ್ ಆದರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಹತ್ರ ಏನಾದರೂ ಈ ಕಾರ್ಡ್ಸ್ ಇದ್ದರೆ ಈ ಬೆನಿಫಿಟ್ನ ಮಿಸ್ ಮಾಡಿದೆ. ಪ್ರತಿಯೊಂದು ಡೀಲಲ್ಲೂ ನೀವು ಪರ್ಚೇಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟಲ್ಲೂ ಈ ಡಿಸ್ಕೌಂಟ್ ಇರುತ್ತೆ. ಇದನ್ನು ಮಿಸ್ ಮಾಡದೆ ಅಪ್ಲೈ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕಿಂದ ನೀವು ಅಮೆಝಾನ್ ಓಪನ್ ಮಾಡಿ ನಿಮ್ಗೆ ಸ್ಪೆಷಲ್ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಒಳಗಡೆ ಕಂಪ್ಲೀಟ್ ಎಲ್ಲ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಇರುವಂಥ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇನ್ ಕೇಸ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಇಲ್ಲಿರೋ QR ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ಅಲ್ಲಿಂದ ಪ್ರತಿಯೊಂದು ಡೀಲ್ಸು ಏನಾದರೂ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಏನಾದರೂ ಆ ಟೈಮಿಗೆ ಬಂದಿದ್ದರೆ ಅದನ್ನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಅದನ್ನು ಟೈಮ್ ಟು ಟೈಮ್ ಕ್ಯಾಚ್ ಮಾಡಿ ತೊಗೊಳೋದಿದ್ರೆ ತೊಗೊಬೋದಾಗಿದೆ. ಈ ಸರಿ ಸೇಲಲ್ಲಿ ಮೋಟೋ ಮತ್ತು OnePlus ಅವರು ಅವರ ಪ್ರಾಡಕ್ಟ್ಸ್ನಾದ್ರೆ ಲಾಂಚ್ ಮಾಡ್ತಾ ಇದ್ದಾರೆ. OnePlus Nord ಸೀರೀಸ್ ಫೋನ್ ಆಗಿರ್ಬೋದು, ಬಡ್ಸ್ ಆಗಿರ್ಬೋದು, ವಾಚ್ 2R ಆಗಿರ್ಬೋದು, ಮತ್ತು ಮೋಟೋದ ರೇಜರ್ ಸೀರೀಸ್ನ ರೇಜರ್ 50 ಫೋನ್ ಆಗಿರ್ಬೋದು, ಮತ್ತು ಸ್ಯಾಮ್ಸಂಗ್ನ M35 ಫೋನ್ ಆಗಿರ್ಬೋದು. ಈ ಫೋನ್ಸ್ನೆಲ್ಲ ಆಲ್ರೆಡಿ ಲಾಂಚ್ ಆಗಿರೋ ಪ್ರಾಡಕ್ಟ್ಸ್ ಸೇಲ್ ಡೇಗಾದರೆ ಸೇಲ್ಗೆ ಬಿಡ್ತಾ ಇದ್ದಾರೆ. ಈ ಸೇಲಲ್ಲಿ ನಿಮಗೆ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಫಸ್ಟ್ ಸೇಲಲ್ಲೇ ನಿಮಗೆ ಪ್ರಾಡಕ್ಟ್ಸು ಸಿಗ್ತಾ ಇರುತ್ತೆ. ಇದರ ಲಿಂಕ್ಸನ್ನು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಇವಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. ಇದು ಸೇಲ್ ಸ್ಟಾರ್ಟ್ ಆಗಿದ ತಕ್ಷಣವೇ ನಾನು ಪ್ರತಿಯೊಂದು ಡೀಲ್ಸ್ನು ಟ್ರ್ಯಾಕ್ ಮಾಡಿ ಜಾಸ್ತಿ ಡಿಸ್ಕೌಂಟ್ ಯಾವ ಕಾರ್ಡ್ ಮೇಲೆ ಸಿಗುತ್ತೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲ್ಸ್ನ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಇನ್ನಷ್ಟು ಟೆಕ್ ವಿಡಿಯೋಸ್ಗಾಗಿ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾಳೆ ನಾಡಿದ್ದು ಮಾತ್ರ ಟೆಲಿಗ್ರಾಮ್ ಚಾನಲಲ್ಲಿ ಆಕ್ಟಿವ್ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಮತ್ತು ಟೆಕ್ ನ್ಯೂಸ್ ಜೊತೆ ಆದರೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್.